ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಡ್ತಾ ಇದ್ದೇನೆ ಮನೆಯಲ್ಲೇ ನಾನು ಫ್ರೆಶ್ ಆಗಿ ಮಾಡಿದಂತಹ ಆರೆಂಜ್ ಜ್ಯೂಸ್ನಲ್ಲಿ ಟೀ ಕೇಕನ್ನು. ಹಾಗೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ, ಮೈದಾ ಬಳಸ್ತಾ ಇಲ್ಲ. ಇಲ್ಲಿ ನಾನು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಗೆ ವೆನಿಲ್ಲಾ ಎಸೆನ್ಸ್ ತೊಗೊಂಡಿದ್ದೇನೆ. ಹಾಗೆ 125 ml ಮನೆಯಲ್ಲೇ ಮಾಡಿದಂಥ ಆರೆಂಜ್ ಜ್ಯೂಸ್ ಇದೆ. ಹಾಗೆ 1 ಕಪ್ನಷ್ಟು ಹೋಲ್ ವೀಟ್ ಫ್ಲವರ್, ಹಾಗೆ 2 ಮೊಟ್ಟೆ ಮತ್ತು ಆಲಿವ್ ಆಯಿಲ್, ಹಾಗೆ ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೇನೆ. ಮತ್ತು 1 ಕಪ್ನಷ್ಟು ಬೆಲ್ಲದ ಹುಡಿ. ಇವಾಗ ಮೊದಲಿಗೆ ಎಗ್ ವೈಟನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ಯೆಲ್ಲೋ ಪಾರ್ಟ್ ಏನಿದೆ ಎಗ್ ಯಾಲ್ಕ, ಅದನ್ನು ಸಪ್ರೇಟಾಗಿ 1 ಕಪ್ಪಲ್ಲಿ ಇಟ್ಕೊಂಡಿರಿ. ಮೊದಲಿಗೆ ಎಗ್ ವೈಟನ್ನು ಈ ರೀತಿ ಸಪ್ರೇಟ್ ತೆಗೆದು ಬಿಡಬೇಕು. ಇದನ್ನು ಚೆನ್ನಾಗಿ ಈ ರೀತಿ ವಿಸ್ಕ್ ಮಾಡಬೇಕು. ನೋಡಿ, ಈ ನೊರೆ ನೊರೆಯಾಗಿ ಬಂದಷ್ಟು ಕೇಕ್ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಇವಾಗ ನಾನು ಎಗ್ ಯಾಲ್ಕನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಈ ರೀತಿ ಇದರ ಜೊತೆ ಮಿಕ್ಸ್ ಮಾಡಿಕೊಂಡು, ಬೆಲ್ಲದ ಹುಡಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ, ಸಕ್ಕರೆ ಬಳಸ್ತಾ ಇಲ್ಲ. ಈ ಬೆಲ್ಲದ ಹುಡಿಯನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈ ಬೆಲ್ಲದ ಹುಡಿ ಕರಗುವ ತನಕ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಕರಗುತ್ತೆ. ಇವಾಗ ನಾನು 125 ml 125 ml ಮನೆಯಲ್ಲೇ ಫ್ರೆಶ್ ಹಣ್ಣಿನಿಂದ ತೆಗೆದ ಜ್ಯೂಸನ್ನು ಹಾಕ್ತಾಯಿದ್ದೇನೆ, ಆರೆಂಜ್ ಜ್ಯೂಸ್. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಇಲ್ಲಿ ನಾನು 1 ಟೀ ಸ್ಪೂನ್ನಷ್ಟು ವೆನಿಲ್ಲಾ ಎಸೆನ್ಸ್ ಹಾಕ್ತಾಯಿದ್ದೇನೆ. ಹಾಗೆ 3 ಟೇಬಲ್ ಸ್ಪೂನ್ನಷ್ಟು ನಾನು ಆಲಿವ್ ಆಯಿಲ್ ಹಾಕ್ತಾಯಿದ್ದೇನೆ. ವೆನಿಲ್ಲಾ ಎಸೆನ್ಸ್ ಅದು ಮೊಟ್ಟೆಯ ಪರಿಮಳ ಹೋಗಲಿಕ್ಕೋಸ್ಕರ. ಹಾಗೆ ಕುಕ್ಕಿಂಗ್ ಆಯಿಲನ್ನು ಕೇಕಲ್ಲಿ ಬಳಸ್ತಾರೆ. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ ಬಳಸುವ ಬದಲು ಆಲಿವ್ ಆಯಿಲ್ ಬಳಸ್ತಾ ಇದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪು. ಬೆಲ್ಲದಲ್ಲಿ ಉಪ್ಪಿರುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಬೇಕು. ಹಾಗೆ ಇವಾಗ ವೀಟ್ ಫ್ಲವರ್ ಏನಿದೆ, ಹೋಲ್ ವೀಟ್ ಫ್ಲವರ್, ಗೋಧಿ ಹಿಟ್ಟು, ಇದನ್ನು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹದ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ, ಒಮ್ಮೆಲೆ ಸೇರಿಸ್ಕೊಳ್ತಾ ಇಲ್ಲ. 1 ಕಪ್ನಷ್ಟು ಇತ್ತು, ಅದನ್ನು ಅರ್ಧ ಕಪ್ ಮೊದಲಿಗೆ ಹಾಕ್ಕೊಂಡೆ, ಮಿಕ್ಸ್ ಮಾಡಿಕೊಂಡೆ. ಹಾಗೆ ಇವಾಗ ಇನ್ನೂ ಅರ್ಧ ಕಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇವೆ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಒಂದು ವೇಳೆ ನಿಮಗೆ ಈ ಬ್ಯಾಟರ್ ತೆಳು ಅಂತ ಅನಿಸಿದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಈ ಹಿಟ್ಟು ಕರೆಕ್ಟಾಗಿ ಆಗಿದೆ, ಕರೆಕ್ಟ್ ಹದದಲ್ಲಿ. 1 ಕಪ್ನಷ್ಟು ಗೋಧಿ ಹಿಟ್ಟು ಬಳಸಿದ್ದು ನಾನು. ಇವಾಗ ಒಂದು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಚ್ಚಿ ಕೇಕ್ ಮೋಲ್ಡ್ನಲ್ಲಿ ಈ ರೀತಿ ಇಟ್ಟು ಇದಕ್ಕೆ ನಾವು ಮಾಡಿದಂಥ ಈ ಹಿಟ್ಟನ್ನು ಸುರಿಯುವ. ಇವಾಗ ಇದು ರೆಡಿ ಆಯಿತು. ಇದನ್ನು ಇವಾಗ ನಾನು ಏರ್ ಫ್ರೈಯರ್ನಲ್ಲಿ 180 ಡಿಗ್ರಿಗೆ 30 ನಿಮಿಷದಷ್ಟು ಕಾಲ ಬೇಕ್ ಮಾಡ್ತೇನೆ. ಏರ್ ಫ್ರೈಯರ್ ಇಲ್ಲ ಅಂದರೆ ಕುಕ್ಕರಲ್ಲಿಯೂ ಮಾಡ್ಬೋದು. ನಾನು ಮೊದಲು ಒಂದು ಕೇಕಿದ್ದು ವಿಡಿಯೋವನ್ನು ಕುಕ್ಕರಲ್ಲಿ ಮಾಡಿದ್ದನ್ನು ಶೇರ್ ಮಾಡಿದ್ದೇನೆ, ಅದನ್ನು ವೀಕ್ಷಿಸಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕುಕ್ಕರಲ್ಲಿ ಮಾಡುವಾಗ ವಿಸಿಲನ್ನು ಹಾಕಲಿಕ್ಕಿಲ್ಲ, ವಿಸಿಲನ್ನ ತೆಗೆದು ನಾವು ಕುಕ್ ಮಾಡಬೇಕಾಗುತ್ತೆ. ಅರ್ಧ ಗಂಟೆ ಮಾಡಿದರೆ ಸಾಕು. ಇವಾಗ ಕೇಕ್ ರೆಡಿ ಆಯಿತು ಅರ್ಧ ಗಂಟೆಯಲ್ಲಿ. ನಾನಿವಾಗ ಇದನ್ನು ಸ್ಲೈಸ್ ಮಾಡಿಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಲೈಸಸ್. ತುಂಬಾ ಗಮ್ಮಂತ ಪರಿಮಳ ಬರ್ತಾಯಿತ್ತು. ಹಾಗೆ ತುಂಬ ಒಳ್ಳೆಯದಾಗಿ ಸ್ಲೈಸಸ್ ಬಂದಿದೆ. ಹಾಗೆ ತುಂಬಾ ಸಾಫ್ಟ್ ಆಗಿತ್ತು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು. ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸ್. ಇದನ್ನು ಇವಾಗ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಟೇಸ್ಟ್ ಮಾಡ್ತಾರೆ. ಹೇಗಾಗಿದೆ ಅಂತ ಅವಳ ಹತ್ರ ಕೇಳಿದೆ. ಸೂಪರ್ ಆಗಿದೆ ಹೇಳಿದ್ಲು. ಇನ್ನಷ್ಟು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಬಾಯ್.